Yeah, well, here is the thing, and may I ask you to hand this to my wife? పాస్టమ్మ గారికి ఇచ్చేయండి. కదలకుండా ఇస్తే ఆమె అట్లాగే by God's grace, we were able to have lunch. We enjoyed a nice meal. ದೇವರ ಕೃಪೆಯಿಂದ ಲಂಚ್ ನಾವು ಎಂಜಾಯ್ ಮಾಡಿದ್ದೇವೆ. Okay. Yes. So God gave us something to eat. We had our lunch. ನಮ್ದು ಈ ಒಂದು ಸಮಯದಲ್ಲಿ ಲಂಚ್ ಆಗಿತ್ತು. ಏನೋ ಒಂದು ದೇವರು ಅರ್ಪಿಸಿದ್ರು. God is good. ದೇವರು ಒಳ್ಳೆಯವರು. I enjoyed my meal. ಈ ಒಂದು ಊಟ ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದೆ. Because it is from the Lord. ಇದು ದೇವರಿಂದ ಬಂದಂತಹ ಒಂದು ಊಟವಾಗಿತ್ತು. ನೀವು ತಿಳಿದುಕೊಳ್ಳಿ కొంచెం ಬೆಚ್ಚಗೆ. ಇಲ್ಲಾಂದ್ರೆ ಬೇಸ್ ಕಂಪಡ್ತಾರೆ ಯಾಕಂದ್ರೆ Yes. My wife is my photographer. Anyway, let us get back to the lesson. ಈಗ ನಾವು ಮತ್ತೆ ಪಾಠಕ್ಕೆ ನಾವು ಇಲ್ಲಿಗೆ ಬರೋಣ. I will not take now as much time as I normally used to take. ನಾನು ಸಾಮಾನ್ಯವಾಗಿ ತೆಗೆದುಕೊಳ್ಳುವಂತ ಸಮಯ ಈಗ ತೆಗೆದುಕೊಳ್ಳಲ್ಲ, ಯಾಕಂದ್ರೆ ಈಗಾಗಲೇ ಸಮಯ ಬಹಳ ಆಗಿದೆ. I know that you are pressed for time. ನನಗೆ ಗೊತ್ತು ನೀವು ಬೆಳಗಿನ ಕೂತಿದ್ರೆ ನಿಮಗೆ ಕೂಡ ಟೈರ್ ಆಗಿದೆ. We were telling you about the evidence of God's blessing on the preaching. ನಾನು ಹೇಳಬೇಕಂದ್ರೆ ದೇವರ ಒಂದು ಸಾಕ್ಷಿ, ಈ ಒಂದು ಬೋಧನೆ ಮುಖಾಂತರ ದೇವರ ಒಂದು ಸಾಕ್ಷಿಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. When a called man preaches, ಯಾವಾಗ ಒಬ್ಬ ಕರೆಯಲ್ಪಟ್ಟ ಮನುಷ್ಯನು ಬೋಧನೆ ಮಾಡ್ತಾನೋ God works. ದೇವರು ಕಾರ್ಯ ಮಾಡ್ತಾನೆ. Souls are convicted. ಈ ಒಂದು ಆತ್ಮಗಳು ಏನಂತಂದ್ರೆ Believers are strengthened. ಮತ್ತೆ ವಿಶ್ವಾಸಿಗಳು ಬಲ ಹೊಂದ್ಕೊಳ್ತಾರೆ. The word produces fruit. ಮತ್ತೆ ವಾಕ್ಯವನ್ನು ಏನಂತಂದ್ರೆ ಫಲವನ್ನು ಕೊಡುವಂತದ್ದಾಗಿದೆ. This does not mean that every sermon will produce revival, but one time the fruit of the Spirit is visible in the ministry. ಎಲ್ಲಾ ಸಮಯದಲ್ಲಿ ಈ ಒಂದು ವಾಕ್ಯದ ಫಲ ಕೊಡೋದಿಲ್ಲ, ಆದ್ರೆ ಈ ಒಂದು ಅದೃಶ್ಯವಾದಂತಹ ಒಂದು ವಾಕ್ಯಗಳ ಮುಖಾಂತರ ಕೆಲವು ಸಾರಿ ನಮಗೆ ಏನಂದ್ರೆ ವಾಕ್ಯವನ್ನು ಬಲಪಡಿಸದೆ ಮಾತ್ರವಲ್ಲದೆ ನಮಗೆ ಅದನ್ನು ಫಲವನ್ನು ಕೊಡುವಂತದ್ದಾಗಿದೆ. I shared with you 3 different evidences of God using a certain person. ನಾನು ನಿಮಗೆ 3 ಒಂದು ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಬಯಸ್ತೇನೆ. 3 ಉದಾಹರಣೆಗಳು ದೇವರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ ಅನ್ನೋದ್ರ ಕುರಿತಾಗಿ 3 ಉದಾಹರಣೆಗಳು ಅಥವಾ 3 ಪಾಯಿಂಟ್ಸ್ ಅನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. And now I finished the 4th one, which is, when God called man preaches, God works. ಇಲ್ಲಿ ನಾನು 4ನೇ ಪಾಯಿಂಟ್ ಅಲ್ಲಿ ಹೇಳಿದೆ, ದೇವರು ಕರೆಯಲ್ಪಟ್ಟಂತ ಜನರು ಅಥವಾ ಕರೆಯಲ್ಪಟ್ಟಂತ ಸೇವಕರಲ್ಲಿ ದೇವರ ಕಾರ್ಯ ನಡೀತದೆ. When we are available, God works with us. ಯಾವಾಗ ನಾವು ಎಲ್ಲಾ ಸಮಯದಲ್ಲಿ ದೇವರಿಗೆ ದೊರೆಯುತ್ತೇವೋ ಅಂತ ಸಮಯದಲ್ಲಿ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ. When we engage ourselves in the ministry with all of our heart, making sacrifices, God sees them. ಒಂದು ವೇಳೆ ನಾವು ಪ್ರತಿ ಸಾರಿ ನಾವು ಒಂದು ಬಿಸಿ ತೋರಿಸಿದ್ರ ಮುಖಾಂತರ ಅಲ್ಲಿ ದೇವರ ಮೇಲಿಂದ ನೋಡ್ತಾನೆ, ಮಾತ್ರವಲ್ಲದೆ ಆತನ ಕಾರ್ಯಗಳು ಹೇಗೆ ನಡೀತದೆ ಅಂತ ಗೊತ್ತಿಲ್ಲ. I will now show you the 5th evidence. ಈಗ 5ನೇ ಸಾಕ್ಷಿಯನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. The biblical qualification of character. ಈ ಒಂದು ಸತ್ಯವೇದ ಆಧಾರದ ಒಂದು ಗುಣನಡತೆಗಳು ಅಥವಾ ಅದರ ಯೋಗ್ಯತೆಗಳನ್ನು ನಾವು ನೋಡೋಣ. Amen. Amen. The man who is called to lead must live a life that is above reproach. ಈಗ ಕರೆಯಲ್ಪಟ್ಟಂತ
ದೇವ ಸೇವಕರು ಏನಂದ್ರೆ ದೇವರ ಮುಖಾಂತರ ನಡೆಸಲ್ಪಡ್ತಾರೆ. Nowadays we see lots of pastors being accused of doing things that are against the will of God for a man of God. ಈಗ ಅನೇಕ ಸಾರಿ ದೇವ ಸೇವಕರು ಏನ್ ಮಾಡ್ತಾರೆ ಅಂದ್ರೆ ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗಿ ಕೆಲಸಗಳನ್ನು ಮಾಡಿ ಅದರಿಂದ ದೇವರ ಚಿತ್ತವಿಲ್ಲದೆ ಅನೇಕ ಒಂದು ಕೆಟ್ಟ ಒಂದು ಯೋಚನೆ ಹೋಗಿ ಅವರು ಹಾಳಾಗಿರ್ತಾರೆ. Somebody engaged in possible things to not use of God. ಕೆಲವು ಸಾರಿ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇರೋದಾದ್ರೆ ದೇವರ ಚಿತ್ತ ಅದಕ್ಕೆ ನಂಬಿಕೆ ಹೋಗುದಿಲ್ಲ. So today we see a lot of pastors, especially those who try to lead the churches, are not properly leading because of the lack of testimony. ಈಗ ಇಲ್ಲಿ ನಾವು ನೋಡ್ತೇವೆ ಅನೇಕ ಜನ ಸೇವಕರು ತನ್ನ ಸಾಕ್ಷಿಯನ್ನು ಕಾಪಾಡಿಕೊಳ್ಳದೆ ಹೋಗ್ತಾ ಇದ್ದಾರೆ. ಅದರಿಂದ ಅಲ್ಲಿ ಜನರಿಗೆ ಏನಿರ್ತದೆ ನಂಬಿಕೆ ಸೇವಕರ ಮೇಲೆ ನಂಬಿಕೆ ಕಳೆದೋಗ್ತದೆ. The outside world is watching us. ಹೊರಗಡೆ ಇರುವಂತಹ ಒಂದು ಲೋಕ ಅಥವಾ ಪ್ರಪಂಚ ನಮಗೆ ನೋಡ್ತಾ ಇದೆ. The world is not blind. ಈ ಪ್ರಪಂಚ ಕುರುಡಲ್ಲ. They hear, ಅವ್ರು ಕೇಳ್ತಾರೆ, they watch, ಅವ್ರು ನೋಡ್ತಾರೆ. They don't always look like they are watching. ಅವರು ನಮಗೆ ನೋಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನೋಡೋದಿಲ್ಲ. But they keep an eye on you. ಆದ್ರೆ ನಮ್ಮ ಮೇಲೆ ಅವರು ಕಣ್ಣು ಇರ್ತಾರೆ. So let us keep ourselves free from reproach. ಅದರಿಂದ ನಮ್ಮನ್ನು ನಾವು ಏನಂದ್ರೆ ಒಂದು ಫ್ರೀ ಆಗಿ ಸ್ವತಂತ್ರರಾಗಿರುವ ಹಾಗೆ ನಾವು ನೋಡಿಕೊಳ್ಳಬೇಕು. Let us now look at 2 Timothy chapter 1 verse number 9. 2 ತಿಮೋಥಿ 9ನೇ ಅಧ್ಯಾಯ Verse number 9. Chapter 1 verse 9. 1ನೇ ಅಧ್ಯಾಯ 2 Timothy. 2 ತಿಮೋಥಿ 1ನೇ ಅಧ್ಯಾಯ 9ನೇ ವಚನ ಓದಿ. Who hath saved us and called us with an holy calling, not according to our works, but according to his own purpose and grace, which was given us in Christ Jesus before the world began. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದರು. The call with which God called us is a holy calling. ದೇವರ ಕರೆದವರು ಅದು ಪರಿಶುದ್ಧರಾಗುವುದಕ್ಕಾಗಿ ಕರೆದಿದ್ದಾರೆ. This holy calling demands a holy life. ಈ ಒಂದು ಪರಿಶುದ್ಧವಾದಂತಹ ಕರೆ ಇದು ಪರಿಶುದ್ಧವಾಗಿ ನಡೆಸುವುದಕ್ಕಾಗಿ. The calling is not according to our works. ಇದು ಈ ಒಂದು ಕರೆ ನಮ್ಮ ಪ್ರಕಾರವಾಗಿ ನಡೆಯುವಂತಹ ಕರೆಯಲ್ಲ. We did not earn it or merit it. ನಾವು ಇದನ್ನು ಗಳಿಸಿದವರಲ್ಲ, ಇದನ್ನು ನಾವು ಪಡೆದವರಲ್ಲ. The call is according to His purpose. ನಾವು ನಮ್ಮ ಕರೆ ಇದು ಆತನ ಚಿತ್ತದಂತೆ ಆತನ ಉದ್ದೇಶದಿಂದ ನಡೆಯುವುದಕ್ಕಾಗಿ ಕರೆದಿದ್ದಾರೆ. God has a plan. ದೇವರ ಒಂದು ಉದ್ದೇಶ ಇದೆ. And our calling fits into that divine plan. ಇದು ನಮ್ಮ ಕರೆ, ಇದು ದೈವಿಕವಾದಂತಹ ಕರೆಗೆ ಸಂಬಂಧಪಟ್ಟಂತದ್ದಾಗಿದೆ. The call was given in Christ Jesus before the world began. ಇದು ಕರೆ ಯೇಸು ಕ್ರಿಸ್ತ ನಮಗೆ ಕೊಟ್ಟಂತ ಕರೆ, ಇದು ಪ್ರಪಂಚ ಅಥವಾ ಲೋಕವನ್ನು ಸೃಷ್ಟಿಸಿದ ಮುಂಚಿತವಾಗಿ ದೇವರು ನಮಗೆ ಕರೆದಿದ್ದಾರೆ. Hallelujah. Hallelujah. God knew us before creation. ದೇವರಿಗೆ ಗೊತ್ತಿದೆ, ಆತನು ನಮಗೆ ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಎಲ್ಲ ಯೋಚನೆ And included us in His eternal redemptive purpose. ಮಾತ್ರವಲ್ಲದೆ ಆತನ ಒಂದು ದೈವಿಕವಾದಂತಹ ಒಂದು ವಿಮೋಚನೆ ಉದ್ದೇಶದಿಂದ ಆತನಿಗೆ ಕರೆದಿದ್ದಾರೆ. So now we look at the weight and responsibility of the calling. ನಾವು ಇದನ್ನು ಎರಡನೇದಾಗಿ the weight and responsibility of the call. ಓಕೆ, ನಾವು ಒಂದು ಭಾರ ಮತ್ತು ಕರೆಗೆ ಒಂದು ಜವಾಬ್ದಾರಿ ಏನಂತಾಗಿ ನಾವು ನೋಡ್ಕೊಳ್ಳೋಣ. So the call of God is not a light or comfortable thing. ದೇವರ ಕರೆ ಏನಂತದ್ದು ಅದು ಸಾಮಾನ್ಯವಾಗಿ ಅದು ಸರಳವಾದಂತದ್ದಲ್ಲ. It places upon the called man a weight of responsibility before God that is sovereign. ಅದು ಸರ್ವಶಕ್ತನಾದ ದೇವರು ನಮಗೆ ಕರೆಯಲ್ಪಟ್ಟಿದ್ದರಿಂದ ಆತನ ಚಿತ್ತದಂತೆ ನಾವು ನಡೆದುಕೊಳ್ಳಬೇಕು. The prophet Ezekiel was called to be a watchman. ಈಗ ಇಲ್ಲಿ ಪ್ರವಾದಿಯಾದ ಎಜ್ಕೇಲನ್ನು
ಆತನು ಹೇಗೆ ಕರೆಯಲ್ಪಟ್ಟನಂತಂದ್ರೆ ಒಬ್ಬ ವಾಚ್ಮ್ಯಾನ್ ಆಗಿ ಕರೆಯಲ್ಪಟ್ಟನು. A man on the wall whose duty it was to warn the people of approaching danger. ಆ ಜನರ ಅಪಾಯಕರವಾದಂತ ಜನರನ್ನು ಕಾಪಾಡೋದಕ್ಕಾಗಿ ಆತನನ್ನು ಕರೆಯಲ್ಪಟ್ಟನು. The consequences of falling failing that duty were serious. ಅದರ ಒಂದು ಪರಿಣಾಮ ಏನಾಯ್ತು ಅಂತಂದ್ರೆ ಅವರ ದೇವ ಜನರು ಗಂಭೀರವಾಗಿ ತೆಗೆದುಕೊಳ್ಳುವ ಮುಖಾಂತರ ಅವರು ಕರೆಯಲ್ಪಟ್ಟಿದ್ದಾರೆ. Ezekiel chapter 3 verses 17, 18 and 19. ಎಜೆಕಿಯೇಲ 3:17, 18 and 19. ಎಜೆಕಿಯೇಲ 3:17, 18, 19. Son of man, I have made thee a watchman unto the house of Israel. 3:17 till 19. Son of man, I have made thee a watchman unto the house of Israel. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲರ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. Therefore hear the word at my mouth and give them warning from me. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. When I say unto the wicked, thou shalt surely die, ನಾನು ದುಷ್ಟನಿಗೆ ಸತ್ತೇ ಸಾಯುವೆ ಎಂದು ನುಡಿಯುವಾಗ ನೀನು ಅದನ್ನು ಎಚ್ಚರಿಸಿದೆಯೋ? and thou givest him not warning, ನೀನು ಅವರನ್ನು ಎಚ್ಚರಿಸಿದೆಯೋ? nor speakest to warn the wicked from his wicked way, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆಯೋ, to save his life. ಪ್ರಾಣವನ್ನು ಉಳಿಸಿಕೊಳ್ಳುವಂತೆಯೋ The same wicked man shall die in his iniquity. ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. But his God will I require at thy hand. ಅವನ ಮರಣಕ್ಕಾಗಿ ನಿನಗೆ ಮುಗಿ ತೀರಿಸುವೆನು. You understand this? Very serious matter. ಇದು ಅರ್ಥ ಆಯ್ತದೆ, ಬಹಳ ಗಂಭೀರವಾದಂತ ವಿಷಯ. Yet if thou warn the wicked, ದುಷ್ಟನು ದುಷ್ಟತನದಿಂದ and he return not from his wickedness, ಆ ದುಷ್ಟತನದಿಂದ ತಿರುಗದೇ ಇದ್ದರೆ, nor from his wicked way, ಅವರ ದುಷ್ಟತನದಿಂದ ಅಲ್ಲ, he shall die in his iniquity, ಆತ ತನ್ನ ದುಷ್ಟತನದಿಂದ ಸಾಯುವನು. but thou hast delivered thy soul. ಆದ್ದರಿಂದ ಆತ ದುಷ್ಟತನ ಮಾರ್ಗವನ್ನು ಬಿಡದೆ ಹೋದರೆ ಅಪರಾಧದಿಂದ ಸಾಯುವನು. My beloved brothers, ನನ್ನ ಪ್ರಿಯ ಸಹೋದರರೇ, you are reading in the Holy Bible. ನೀವು ಸತ್ಯವಾದಂತಹ ಪವಿತ್ರ ಧರ್ಮಶಾಸ್ತ್ರ ಓದ್ತಾ ಇದ್ದೀರಿ. Great responsibility God gave us to do this in ministry. ಇದು ಒಂದು ದೊಡ್ಡ ಜವಾಬ್ದಾರಿ ದೇವರು ನಮಗೆ ಸೇವೆಯಲ್ಲಿ ಕೊಟ್ಟಿರೋದು. We have to warn people of the coming judgment. ಇಲ್ಲಿ ನಾವು ದೇವರ ಬರುವಿಕೆ ಅಥವಾ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಜನರಿಗೆ ನಾವು ಏನನ್ನು ಎಚ್ಚರಿಸಬೇಕು. We have to awaken people from their slumber. ಅವರ ಒಂದು ದುಷ್ಟತನದಿಂದ ನಾವು ಅವರಿಗೆ ಎಚ್ಚರಿಸಬೇಕು. Brothers, this is the wake of the call. ಸಹೋದರರೇ, ಇದು ದೇವರ ಒಂದು ಕರೆಯುವಿಕೆಯಾಗಿದೆ. If the people you serve are walking toward eternal destruction and you say nothing, ಒಂದು ವೇಳೆ ಜನರು ದುಷ್ಟತನದಿಂದ ಸಾಯಲಾದ್ರು ನೀವು ಅವರಿಗೆ ಎಚ್ಚರಿಸದೆ ಇದು ಏನಿಲ್ಲ ಅಂತ ಯೋಚಿಸಿದ್ರೆ, God says, ದೇವರು ಹೇಳ್ತಾನೆ, their blood is on your hands. ಅವರ ರಕ್ತವು ನಿಮ್ಮ ಕೈಯಲ್ಲಿ. We are very responsible. ನಾವು ಬಹಳ ಜವಾಬ್ದಾರಿಯುಳ್ಳ ದೈವ ಜನರಾಗಿದ್ದೇವೆ. You understand? ನಿಮಗೆ ತಿಳಿದ ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಳ್ತೀನಿ. It's a very grave responsibility. ಇದು ಬಹಳ ದೊಡ್ಡವಾದಂತ ಜವಾಬ್ದಾರಿ. Are we awakening people from their slumber? ನಾವು ಆ ಜನರಲ್ಲಿದ್ದ ದುಷ್ಟತ್ವ ಮಾರ್ಗದಿಂದ ತಪ್ಪಿಸಲಿಕ್ಕಾಗಿ ನಾವು ತವಕ ಪಡ್ತಾ ಇದ್ದೀವಾ? The call is a call to faithful, courageous, complete proclamation of God's word. ಇದು ಕರೆ ಏನಂತಂದ್ರೆ ಪರಿಪೂರ್ಣವಾಗಿ ದೇವರ ಸುವಾರ್ತೆಯನ್ನು ಸಾರುವಂತೆ, ದೇವರ ಸುವಾರ್ತೆ ಸಾರಲಿಕ್ಕಾಗುವಂತೆ ಕರೆಯಲ್ಪಟ್ಟಂತ ಕರೆಯಾಗಿದೆ. No holding back. ಹಿಂದಕ್ಕೆ ಸರಿಯುವಂತ ಅವಶ್ಯಕತೆ ಇಲ್ಲ. You cannot make people the message from God light. ಇದು ದೇವ ಜನರಿಗೆ ನಾವು ಏನಂತಂದ್ರೆ ಈ ಸಂದೇಶವನ್ನು ಸುಮ್ಮನೆಯಾಗಿ ಹೇಳುವಂತರಲ್ಲ. You don't need to do anything. ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ. You don't need to add anything to it. ನೀವು ಮತ್ತೆ ಅದರಲ್ಲಿ ಏನು ಸೇರಿಸುವಂತ ಅವಶ್ಯಕತೆ ಇಲ್ಲ. You don't need to delete or subtract or remove anything from God. ಮಾತ್ರ ದೇವರ ಸಂದೇಶ ಅಥವಾ ಸತ್ಯವೇದದಲ್ಲಿ ನೀವು ಯಾವುದನ್ನು ಕೂಡ ತೆಗೆದು ಹಾಕುವ ಅವಶ್ಯಕತೆ ಇಲ್ಲ. No compromise
ಅಲ್ಲಿ ಯಾವುದೇ ಒಂದು ಆದಂತ ಒಂದು We are not here to please people. ನಾವು ದೇವರನ್ನು ಮೆಚ್ಚುವ ಜನರಾಗಿರ್ಬೇಕು. We are here to please God. ನಾವು ದೇವರನ್ನು ಮೆಚ್ಚಿಸುವಂತೆ ದೇವರನ್ನು ಮೆಚ್ಚಿಸಲಿಕ್ಕಾಗುತ್ತೆ ನಾವಿಲ್ಲಿ. This is not to also make people happy. ದೇವರಿಗೆ ಮೆಚ್ಚಿಸುವುದಂದರೆ ಜನರಿಗೆ ಮೆಚ್ಚಿಸುವುದಾಗಿ ಜನರಲ್ಲಿ ಸಂತೋಷಗೊಳಿಸುವುದು ಆಗಿದೆ. If your desire is only to please people, ನಿಮ್ಮ ಒಂದು ಆಸೆ ಕೇವಲ ಜನರಿಗೆ ಖುಷಿಪಡಿಸೋದಿದ್ರೆ, when you stand before God, ಯಾವಾಗ ನೀವು ದೇವರ ಮುಂದೆ ನಿಂತುಕೊಳ್ತೀರೋ, God will say, what should God say? ಏನ್ ದೇವರು ಹೇಳ್ತಾನೆ? Well done, my good and faithful servant. ಭಲೆ ನಂಬಿಗಸ್ತ ಆಳು ಅಂತೇಳಿ ದೇವರು ನಮಗೆ You have been faithful. ನಾವು ಒಂದು ನಂಬಿಗಸ್ತರಾಗಿರೋದಾದ್ರೆ I want to bless you. ನಾನು ಆಶೀರ್ವದಿಸ್ತೇನೆ. You are not faithful, and I am not faithful. ಒಂದು ವೇಳೆ ನೀವು ವಿಶ್ವಾಸ ಯೋಗ್ಯರಾಗಿಲ್ಲ ಅಂದ್ರೆ We will not receive any rewards or awards from the Lord. ನಾವು ಯಾವುದೇ ಒಂದು ಬಹುಮಾನ ಆಗಲಿ ಅಥವಾ ಯಾವುದೇ ಒಂದು ಪ್ರಶಸ್ತಿಯನ್ನಾಗಲಿ ದೇವರಿಂದ ನಾವು ತೆಗೆದುಕೊಳ್ಳೋದಿಲ್ಲ. We will be rebuked. ಅದು ನಾವು ಕತ್ತರಿಸಲ್ಪಡ್ತೇವೆ. So now I want us to think many. The question one today, in the second section. ಓಕೆ, ಎರಡನೇ ಸೆಷನ್ ಅಲ್ಲಿ ಒಂದನೇ ಪ್ರಶ್ನೆಯನ್ನು ಯೋಚಿಸೋಣ. Before today, how would you have described your call to ministry? ಇದಕ್ಕಿಂತ ಮುಂಚಿತವಾಗಿ ನಾವು ದೇವರ ಸೇವೆಯನ್ನು ಯಾವ ರೀತಿಯಾಗಿ ವಿಭಜಿಸಲಾಗಿದೆ? How has the Bible teaching in this session changed or strengthened your understanding? ಈ ಒಂದು ಇವತ್ತಿನ ದಿವಸ ನಾವು ಕಲಿತಂತ ಒಂದು ಬೈಬಲ್ ಅಧ್ಯಯನ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಒಂದು ಬಲಗೊಳಿಸಿದೆ ಮತ್ತೆ ಅದನ್ನು ಯಾವ ರೀತಿಯಾಗಿ ನಾವು ತಿಳಿದುಕೊಂಡಿದ್ದೇವೆ? Question number 2. ಎರಡನೇ ಪ್ರಶ್ನೆ, Look at the 5 marks of a genuine divine call. ಇಲ್ಲಿ ನಾವು 5 ಚಿಹ್ನೆಗಳ ಕುರಿತಾಗಿ ನಮಗೆ 5 ಚಿಹ್ನೆಗಳು ದೈವಿಕವಾದಂತವಾಗಿ ಇರುತ್ತನ್ನು ನಾವು ನೋಡ್ತೇವೆ. Go through each one honestly. ಪ್ರತಿಯೊಂದು ಕೂಡ ಅದು ನಾವು ಯಥಾರ್ಥವಾಗಿ ನಾವು ಇದು ಮಾಡಬೇಕು. Which of these marks is strongest in your life? ಈ ಚಿಹ್ನೆಗಳಲ್ಲಿ ಬಹಳ ಬಲಿಷ್ಠವಾದಂತದ್ದು ನಿಮ್ಮ ಜೀವಿತದಲ್ಲಿ ಯಾವುದಿದೆ? Which needs more development in your life? ನಿಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಯಾವುದರಲ್ಲಿ ಅಭಿವೃದ್ಧಿ ಆಗಬೇಕು? Now question number 3. ಮೂರನೇ ಪ್ರಶ್ನೆ, Ezekiel 3:17 to 19 3:17 speaks of the watchman's responsibility. ಆ ಒಂದು ಕಾವಲುಗಾರನ ಒಂದು ಜವಾಬ್ದಾರಿಯ ಕುರಿತಾಗಿ ಮಾತನಾಡುತ್ತದೆ. What does this mean? ಇದರ ಅರ್ಥ ಏನು? This passage ಈ ಒಂದು means for you personally as pastor in an unreached area. ವಿಶೇಷವಾಗಿ ಎಲ್ಲಿ ಸುವಾರ್ತೆ ಸಾಧನೆ ಮಾಡಿಲ್ಲ ಅಂತ ಕಡೆ ಹೋಗುವಂತ ಸೇವಕರಿಗೆ ಈ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಏನಾಗಿದೆ, ನಮ್ಮ ಸೇವೆಯಲ್ಲಿ ನಾವು ಅದನ್ನ ಈಗ ಉಪಯೋಗ ಮಾಡ್ಕೋಬಹುದು. Last question. ಕೊನೆಯ ಪ್ರಶ್ನೆ, Question number 4. ಕೊನೆಯ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. Paul said, ಪೌಲ ಹೇಳ್ತಾನೆ, "Woe is unto me if I preach not the gospel." ವಾಕ್ಯವನ್ನು ಸಾಧಿಸಿದ್ರೆ ಸ್ವಾರ್ಥ ಸಾಧಿಸಿದ್ರೆ ನನ್ನ ಗತಿ ಏನು ಎಂಬುದಾಗಿ. Do you feel that woe? ನಾವು ಅದನ್ನು ಆ ಒಂದು ಗತಿಯನ್ನು ಅನುಭವಿಸ್ತೇವಾ? That holy urgency? ಅದು ಆ ಪವಿತ್ರತೆಯನ್ನು ಹಾಗಾಗಿ If not, ಒಂದು ವೇಳೆ ಇಲ್ಲ ಅಂದ್ರೆ what needs to change in your life? ನಮ್ಮ ಜೀವಿತದಲ್ಲಿ ಹೇಗೇನು ಬದಲಾವಣೆ ಮಾಡಿಕೊಳ್ಳಬೇಕು. ಆಮೇಲೆ You should remember these things in your ministry, so you will do better in your call, and God will be pleased with your call. ಇದನ್ನ ಎಲ್ಲ ಕಲಿತಿರೋದನ್ನು ನಾವು ಒಂದು ನಮ್ಮ ಒಂದು ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಳೋದಾದ್ರೆ, ದೇವರನ್ನು ಮೆಚ್ಚಿಸುವಂತ ಕಾರ್ಯವನ್ನು ಮಾಡೋದಾದ್ರೆ ದೇವರು ನಿಜವಾಗಿ ನಮ್ಮ ಸೇವೆಯನ್ನು ಅಭಿವೃದ್ಧಿಗೊಳಿಸ್ತಾನೆ. Now we come to the last part of the message. ಈಗ ನಾವು ಈ ಸಂದೇಶದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. Very last part. ಇದು ಬಹಳ ಲಾಸ್ಟ್ ಕೊನೆಯದು. Amen. This is estimated to be taught within 50 minutes, but I am not taking 50 minutes. ಇದು 50 ನಿಮಿಷ ಇತ್ತು, ಆದ್ರೆ 50 ನಿಮಿಷದ ಏನಂದ್ರೆ ಇದು ಮಾಡಿ ಶಾರ್ಟ್ ಕಟ್ ನಲ್ಲಿ ಮಾಡಿದ್ದಾರೆ. ಅದಕ್ಕೆ 50 ನಿಮಿಷ ತಗೊಳ್ಳೋದು ಅದರಲ್ಲಿ ಏನಂದ್ರೆ ನಾವು ಕಟ್ ಮಾಡಿದ್ವಿ, ಅರ್ಧ ಮಾಡಿಬಿಟ್ಟು ಅರ್ಧ ಮಾಡಿಬಿಟ್ಟು. I will only share the most important points so that you will not miss this teaching. ಈ ಒಂದು ಪಾಠದಲ್ಲಿ ನೀವು ಒಂದು
ಮಿಸ್ ಮಾಡಿಕೊಳ್ಳಲಾರದ ವಿಷಯಗಳನ್ನು ನಾನು ನಿಮಗೆ ಕಲಿಸಲಿಕ್ಕೆ ಬಯಸ್ತೇನೆ. Now, point, part number 3, and the question is, first, as a point of introduction, ಇಲ್ಲಿ ಮೂರನೇ ಒಂದು ಭಾಗದ ಮೊದಲನೇ ಪ್ರಶ್ನೆ ಅಂತಂದ್ರೆ ಅದು ಪರಿಚಯದ ಒಂದು ಭಾಗ. what is the authority that we have? ಯಾವ ಅಧಿಕಾರ ನಮ್ಮಲ್ಲಿ ಇದೆ? This is the question of our authority. ಇದು ನಮ್ಮ ಪ್ರಶ್ನೆ ಇದೆ, ಇದು ನಮ್ಮ ಒಂದು ಅಧಿಕಾರ ಯಾವುದು? Everything in the Christian life ministry comes down to the fundamental question. ಪ್ರತಿಯೊಂದು ನಮ್ಮ ಕ್ರಿಸ್ತ ಜೀವಿತದಲ್ಲಿ ಮೂಲಭೂತವಾದಂತಹ ಒಂದು ಹಕ್ಕುಗಳ ಕುರಿತಾಗಿ ಮೂಲಭೂತವಾದಂತದ್ದು ಯಾವುದು ಅನ್ನೋದಾಗಿ ನಾವು Who is the authority? ಇದರಲ್ಲಿ ಯಾವುದು ಅಧಿಕಾರ ಇದೆ, ಯಾವ ಅಧಿಕಾರ? Who has the right to tell us what to believe, how to live, how to worship, and what to preach? ಯಾರಿಗೆ ಅಧಿಕಾರ ಇದೆ ನಾವು ಹೇಗೆ ಜೀವಿಸಬೇಕು, ಹೇಗೆ ಆಲೋಚಿಸಬೇಕು, ಹೇಗೆ ಪ್ರಾರ್ಥಿಸಬೇಕಂತ ಹೇಳುವಂತ ಅಧಿಕಾರ ಯಾರಿಗಿದೆ? In unreached areas where you minister, ಎಲ್ಲಿ ಸ್ವಾರ್ಥ ಸಾಧನೆ ಇರುವಂತ ಹಳ್ಳಿಗಳಿಗೆ ಯಾವ ನಾವು ಸೇವೆ ಮಾಡ್ತೇವೋ, people are surrounded by many authorities. ಜನರು ನಮಗೆ ಬಹಳ ಅಧಿಕಾರಗಳ ರೀತಿಯಿಂದ ನಮಗೆ ಸುತ್ತಮುತ್ತ ಸುತ್ತಕೊಳ್ತಾರೆ. Traditions, ಸಂಪ್ರದಾಯ, caste, ಜಾತಿ, leaders, ನಾಯಕತ್ವ, religious leaders, ಧಾರ್ಮಿಕ government officials, ಧಾರ್ಮಿಕವಾದಂತ ನಾಯಕರು, cultural customs. ಮಾತ್ರವಲ್ಲದೆ ಈ ಒಂದು ಸಾಂಸ್ಕೃತಿಕ Against all of these, ಎಲ್ಲವೂ the Bible declares one supreme, final, absolute authority. ದೇವರ ಐದು ಸತ್ಯವೇದ ಒಂದು ಅಧಿಕಾರದ ವಿಷಯವಾಗಿ ಸ್ಪಷ್ಟಪಡಿಸುತ್ತದೆ. The word of God. ದೇವರ ವಾಕ್ಯ ದೇವರಿಂದ ಬಂದದ್ದು. Hallelujah. Hallelujah. God's word only has authority over us. ದೇವರ ವಾಕ್ಯ ಮಾತ್ರ ನಮಗೆ ಅಧಿಕಾರ ಕೊಡುತ್ತದೆ ಪ್ರತಿಯೊಂದನ್ನು ಮಾಡಲಿಕ್ಕೆ. It has the authority over us, and it tells us what to preach, how to do things, how to do the ministry, how to approach the men, and how to really declare the whole counsel of God. ದೇವರ ವಾಕ್ಯ ಮಾತ್ರ ನಮಗೆ ಅಧಿಕಾರ ಕೊಡುವುದಾಗಿದೆ. ನಾವು ಹೇಗೆ ವಾಕ್ಯಗಳನ್ನು ಸೇವೆ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವ ರೀತಿಯಿಂದ ಕಲಿಯಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕೆನ್ನುವುದು ದೇವರ ವಾಕ್ಯದ ಅಧಿಕಾರ ಮಾತ್ರ ನಮಗೆ ಕೊಡಲ್ಪಟ್ಟಿದೆ. Which is our position is the historic position of biblical Christianity. ನಮ್ಮ ಒಂದು ಸ್ಥಾನ ಯಾವುದಂತಂದ್ರೆ ಐತಿಹಾಸಿಕವಾದಂಥದ್ದು, ಕ್ರೈಸ್ತರಲ್ಲಿ ಐತಿಹಾಸಿಕವಾದಂಥದ್ದು ನಮ್ಮ ಸ್ಥಾನವಾಗಿದೆ. The Bible and the Bible alone is the final authority in all matters of faith and practice. ಕೇವಲ ಸತ್ಯವೇದ ಮಾತ್ರವೇ ನಮಗೆ ಕೊನೆಯ ಅಧಿಕಾರವನ್ನು ಕೊಡುತ್ತದೆ ಇದನ್ನೆಲ್ಲ ಮಾಡುವುದಕ್ಕಾಗಿ. How we live and worship. ನಾವು ಹೇಗೆ ಜೀವಿಸಬೇಕು ಮತ್ತೆ ಹೇಗೆ ನಾವು ಆರಾಧಿಸಬೇಕು ಅನ್ನುವುದಾಗಿ. This is called sola scriptura. ಇದಕ್ಕೆ ಒಂದು ಸೋಲಾ ಸ್ಕ್ರಿಪ್ಚರ್ ಅಂತ ಕರೀತಾರೆ. Scripture alone. ಇದಕ್ಕೆ ಒಂದು ಬೈಬಲ್ ಆಧಾರದ ಒಂದು ವಾಕ್ಯ ಅಂತ ಕರೆಯಲ್ಪಡ್ತಾರೆ. Number 2. ಎರಡನೇದು, What the Bible says about itself. ಸತ್ಯವೇದ ಮಾತ್ರ ಅದರ ಕುರಿತಾಗಿ ಏನು ಹೇಳುತ್ತದೆ? The ಸತ್ಯವೇದ Bible is the inspired word of God. ಈ ಸತ್ಯವೇದವು ದೇವರಿಂದ ಪ್ರೇರಿತವಾದಂತಹ ದೇವರ ವಾಕ್ಯವಾಗಿದೆ. The single most important statement about the nature of Scripture is found in Paul's second letter to Timothy. ಇಲ್ಲಿ ನಾವು ನೋಡ್ತೇವೆ ಇದು ವಾಕ್ಯಗಳಲ್ಲಿ ಎರಡನೇ ಇದರಲ್ಲಿ ನೋಡುವಾಗ ಪೌಲನು ತಿಮೋಥಿನಿಗೆ ಬರೀತಾ ಇದ್ದಾನೆ, ಹೇಳ್ತಾ ಇದ್ದಾನೆ, Every word you preach, ಪ್ರತಿಯೊಂದು ಮಾತು ನೀವು ಹೇಳುವಂತ every doctrine you teach, ನೀನು ಬೋಧಿಸುವಂತ ಪ್ರತಿಯೊಂದು every correction you give, ನೀವು ಆ ಒಂದು ಕರೆಕ್ಷನ್ ಇರುವಂತದ್ದು ಪ್ರತಿಯೊಂದು ಕೊಡುವಂಥದ್ದು it must all flow from this foundation. ಇದು ಎಲ್ಲವೂ ಈ ಒಂದು ಫೌಂಡೇಶನ್ ಇಂದ ಆಗುವಂತದ್ದಾಗಿರ್ಬೇಕು. 2 Timothy ಎರಡನೇ ತಿಮೋಥಿ chapter 3, ಮೂರನೇ ಅಧ್ಯಾಯ 16 and 17. ಮೂರನೇ ಅಧ್ಯಾಯ 16 ಮತ್ತು 17. Yeah. ಎರಡನೇ ತಿಮೋಥಿ 3, 16 and 17. 3, 16, 17. All scripture is given by inspiration of God. ಎಲ್ಲ ದೈವದ ಬೈಬಲಿನಲ್ಲಿರುವಂತಹ ಎಲ್ಲ ಒಂದು ವಾಕ್ಯಗಳು ದೇವ ಪ್ರೇರಿತವಾಗಿ ಮಾಡಲ್ಪಟ್ಟದ್ದಾಗಿದೆ. And is profitable for doctrine, ಅದು ಮಾತ್ರ ಬೋಧನೆಗಾಗಿ for reproof, ಅದು ಒಂದು ಆಧಾರಿತವಾಗಿರುತ್ತದಾಗಿದೆ. for correction, ಅದು ಒಂದು ತಿದ್ದುಪಾಠದಾಗಿದೆ. for instruction in righteousness. ಮತ್ತೆ ನೀತಿವಂತಿಕೆಯಲ್ಲಿ ಅದು ಇನ್ಸ್ಟ್ರಕ್ಷನ್ ಆಗಿದೆ.
that the man of God may be perfect, truly furnished unto all good works. ದೇವರ ವಾಕ್ಯದ ಮುಖಾಂತರ ದೇವರಲ್ಲಿ ಮಾತ್ರ ಮನುಷ್ಯನು ಪರಿಪೂರ್ಣನಾಗಲಿಕ್ಕೆ ಸಾಧ್ಯನಾಗಿದೆ. Amen. Amen. So we hear wonderful verses from the Word of God. ನಾವು ಇಲ್ಲಿ ದೇವರ ವಾಕ್ಯವನ್ನು ಸರಿಯಾಗಿ ಕೇಳಬೇಕು. Study this text of the scripture very, very carefully. ಆಮೇಲೆ ನಾವು ಆ ಒಂದು ಅಧ್ಯಾಯಗಳು ಬೈಬಲ್ನಲ್ಲಿರುವಂತಹ ಅಧ್ಯಾಯಗಳು ಕರೆಕ್ಟ್ ಆಗಿ ಸರಿಯಾಗಿ ನಾವು ಓದುವಂತದ್ದು. We read all scripture, ಪ್ರತಿಯೊಂದು ಓದುವಂತಹ ಬೈಬಲ್ ವಾಕ್ಯಗಳು, not some, ಕೆಲವು ಮಾತ್ರ ಅಲ್ಲ, not the parts we like, ನಾವು ಅದನ್ನು not the parts that are easy. ಸರಳವಾದಂತಹ ಒಂದು ವಾಕ್ಯಗಳಲ್ಲ, All of scripture ಎಲ್ಲ ವಾಕ್ಯಗಳು from Genesis 1:1 ಒಂದು ಆದಿಕಾಂಡ 1ನೇ to Revelation 22:21. ಆದಿಕಾಂಡ 1ನೇ ವರ್ಷದಿಂದ ಪ್ರಕಟಣೆ 22ನೇ ಅಧ್ಯಾಯ 1ನೇ ವರ್ಷದವರೆಗೆ It is given by the inspiration of God. ಇದೆಲ್ಲವೂ ದೇವರಿಂದ ಪ್ರೇರಿತವಾದಂತ ವಾಕ್ಯಗಳಾಗಿವೆ. The Greek is theotos. ಗ್ರೀಕ್ ಪದದಲ್ಲಿ ಏನು ಹೇಳಲ್ಪಡುತ್ತದೆ? ಅದು Theotos. ಥಿಯೋಕ್ಲೇಟಸ್ ಅಂತಾರೆ. Theotos. ಥಿಯೋಕ್ಲೇಟಸ್ ಅಂತಾರೆ. God breathed. ದೇವರ ಉಸಿರು. Every word of scripture is breathed by our God. ಪ್ರತಿಯೊಂದು ದೇವರ ವಾಕ್ಯವು ಅದು ದೇವರಿಂದ ಬಂದಂತ ಒಂದು ಉಸಿರಾಗಿದೆ. The Bible is not a book that merely contains the word of God. The Bible is not merely which contains the word of God. It is the word of God. ಇದು ಈ ಸತ್ಯವೇದವು ದೇವರಿಂದ ಮಾತಾಡೋದಲ್ಲ, ಇದು ದೇವರ ವಾಕ್ಯವೇ ಆಗಿದೆ. Hallelujah. If you don't believe like that, you are not believing the right things. ನೀವು ಅದು ನಂಬುದಿಲ್ಲ ಅಂತಂದ್ರೆ ನೀವು ಸರಿಯಾದದನ್ನು ನಂಬ್ತಾ ಇಲ್ಲ. And profitable for doctrine, ಆದರೆ ಈ ಒಂದು ಉಪದೇಶಕ್ಕೆ ಒಂದು ಲಾಭ ಕೊಡುವಂತದ್ದಾಗಿದೆ. for teaching and to correct the truth. ಇದು ಕಲಿಯುವಂಥದ್ದು ಮಾತ್ರವೇ ಸತ್ಯವನ್ನು ತಿಳಿದುಕೊಳ್ಳುವಂಥದ್ದು ಆಗಿದೆ. Amen. Amen. The Bible tells us what to believe. ಸತ್ಯವೇದ ನಮಗೆ ಕಲಿಸುವಂತದ್ದಾಗಿ ಏನಾಗಿದೆ ಅಂತಂದ್ರೆ ನಾವು ಹೇಗೆ ಜೀವಿಸಬೇಕು ಅನ್ನೋದಾಗಿ ಮತ್ತೆ ಏನನ್ನು ಯಾವುದನ್ನು ನಂಬಬೇಕು ಅನ್ನೋದಾಗಿ ಕಲಿಸ್ತದೆ. For reproof, ಅದನ್ನು ಮತ್ತೆ ನಾವು ಆಧಾರವಾಗಿ for exposing error, ಈ ತಪ್ಪುಗಳನ್ನು ತಿದ್ದುಪಾಠ ಮಾಡಿ, sin, ಪಾಪಗಳು, wrong thinking, ಮತ್ತೆ ತಪ್ಪಾಗಿ ಯೋಚನೆ ಮಾಡುವಂಥದ್ದು and such things. ಈ ತರದೆಲ್ಲವೂ Now, Bible tells us when we are wrong. ಸತ್ಯವೇದವನ್ನು ನಮಗೆ ತಿಳಿಸಿಕೊಡುತ್ತದೆ. ಯಾವಾಗ ನಾವು ತಪ್ಪಾಗಿ ನಡೀತೇವೋ ಅವಾಗ ಸರಿಯಾದ ಮಾರ್ಗಕ್ಕೆ ನಡೆಯುತ್ತೇವೆ. For correction, ತಿದ್ದುಪಾಠವು for setting things right again. ತಿದ್ದುಪಾಠ ಏನಂತಂದ್ರೆ ಆ ಒಂದು ತಪ್ಪಾದಂತಹ ಮಾರ್ಗವನ್ನು ಇದಾಗಿ ಸರಿಯಾದಂತಹ ಮಾರ್ಗಕ್ಕೆ ನಡೆಯುವುದು ತಿದ್ದುಪಾಠ. The Bible shows us how to get back on track. ಸತ್ಯವೇದ ನಮಗೆ ಹೇಳ್ಕೊಡುತ್ತೆ ಅಂದ್ರೆ ನಾವು ಮತ್ತೆ ಯಾವ ರೀತಿಯಾಗಿ ಸರಿಯಾದ ದಾರಿ ಮೇಲೆ ನಡಿಬೇಕು For instruction in righteousness. ಅದು ನೀತಿವಂತಿಕೆಯನ್ನು ತೋರಿಸಿಕೊಡುವಂತದ್ದಾಗಿದೆ. For training in holy living. ಮಾತ್ರವಲ್ಲದೆ ಅದು ನಾವು ಪವಿತ್ರವಾಗಿ ಜೀವಿಸಬೇಕು, ಪವಿತ್ರವಾಗಿ ನಡೆಸಬೇಕಾದಂತ ತರಬೇತಿ ಕೊಡುವಂತದ್ದಾಗಿದೆ. The Bible shows us how to live for God. ಸತ್ಯವೇದ ನಮಗೆ ತಿಳಿಸಿಕೊಡುತ್ತೆ ದೇವರಿಗಾಗಿ ನಾವು ಹೇಗೆ ಜೀವಿಸಬೇಕು ಅನ್ನೋದಾಗಿದೆ. That the man of God may be perfect. ದೇವರ ಮನುಷ್ಯರು ಅವರು ಪರಿಪೂರ್ಣರಾಗಿದ್ದಾರೆ, Complete. ಪರಿಪೂರ್ಣರಾಗಿದ್ದಾರೆ, Fully equipped. ಮತ್ತೆ ಪರಿಪೂರ್ಣರಾಗಿರುವುದಕ್ಕೆ ಸಹಾಯ The ಮಾಡುತ್ತೆ. Bible is sufficient. ಮತ್ತೆ ಸತ್ಯವೇದವು ಅದು ತೃಪ್ತಿ ಕೊಡುವಂತದ್ದಾಗಿದೆ. You do not need anything else ನಿಮಗೆ ಯಾವುದೇ ಅವಶ್ಯಕತೆ ಇಲ್ಲ to be a complete minister of God. ದೇವರ ಸೇವಕನಾಗಿ ಪರಿಪೂರ್ಣವಾಗಿ ದೇವರ ಸೇವಕನಾಗಲಿಕ್ಕೆ. The Bible is the living, actual word of God. ಈ ಒಂದು ಸತ್ಯವೇದವು ಜೀವಿಸುವಂತ ದೇವರ ಕಾರ್ಯವಾಗಿದೆ. Hebrews chapter 4 verse number 12. ಎಬ್ರಿಯರ ಪತ್ರಿಕೆ 4:12. 4ನೇ ಅಧ್ಯಾಯ 12ನೇ ವಚನ. But the word of God is quick and powerful and sharper than any two-edged sword. ದೇವರ ವಾಕ್ಯವು ಅದು ಸಜೀವವಾದುದು, ಅದು ಇಬ್ಬನಿ ಕತ್ತಿಯಾಗಿದೆ, Piercing even to the dividing asunder of soul and spirit. ಅದು ನಮಗೆ ಕೀಲು ಮಜ್ಜೆಗಳನ್ನು ಪರಿಮಾರ್ಚುವಂತದ್ದಾಗಿದೆ. And of the joints and marrow, and is a discerner of the thoughts and intents of the heart. ಅದು ನಮ್ಮ ಹೃದಯಕ್ಕೆ ಕಲಿಸುವಂತದ್ದಾಗಿದೆ. The Bible is not dead.
It is not deadly or dead pepper. It is quick. ಸತ್ಯವೇದವು ಅದು ಸತ್ವದಲ್ಲ, ಸತ್ಯವೇದ ಸತ್ವದ ಸಮಾನ ಆದರೆ ಅದನ್ನು ಜೀವಿಸುವಂತದಾಗಿದೆ ಮತ್ತೆ ಅದರಲ್ಲಿ It ಜೀವಿಸುವರಾಗಿದೆ. is quick and alive. ಅದು ನಿಜವಾಗ್ಲೂ ಒಂದು ಜೀವಿಸುವಂತದಾಗಿದೆ. And it is powerful. ಮಾತ್ರ ಅದು ಬಹಳ ಶಕ್ತಿ, It has supernatural energy. ಅದು ಅಸಾಧಾರಣವಾದಂಥದ್ದಲ್ಲ, ಅದು ಶಕ್ತಿ ಕೊಡುವಂತದಾಗಿದೆ. It is sharper than any sword. ಅದು ಯಾವುದೇ ಕೈಗಿಂತಲೂ ಮೇಲಾಗಿಲ್ಲ. It cuts through all defenses, all excuses, all hypocrisy. ಅದು ನಮಗೆ ಎಲ್ಲ ತರುವಂತ ಎಲ್ಲ ಕಾರಣಗಳು ಮತ್ತೆ ಮಾತುಗಳೇ ತರುವಂತ ಎಲ್ಲ ವಾಹನಗಳು ಅದನ್ನು ಕತ್ತರಿಸುವಂತದಾಗಿದೆ. It discerns the thoughts and intents of the heart. ಅದು ನಮ್ಮ ನಮ್ಮ ಆಸೆ ಆಕಾಂಕ್ಷೆಯನ್ನು ಪೂರೈಸುವಂತ ಒಂದು ದೇವರ ವಾಕ್ಯವಾಗಿದೆ. When you preach the word of God, ಯಾವಾಗ ನಾವು ದೇವರ ವಾಕ್ಯವನ್ನು you are releasing a living supernatural power. ನಾವು ದೇವರ ಶಕ್ತಿಯನ್ನು, ನಾವು ಸಾಧಾರಣವಾದ ಶಕ್ತಿಯನ್ನು ನಾವು ಬಿಡುಗಡೆ ಮಾಡ್ತೇವೆ. That reaches into the deepest part of every human soul. ಅದು ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ನೇರವಾಗಿ ಆ ಹೃದಯದಲ್ಲಿ ಆಳವಾಗಿ ಇಳಿಯುವಂತದಾಗಿದೆ. The Bible is the eternal word of God. ಇದು ಬೈಬಲ್ ಸತ್ಯವೇದವು ಅದು ಅನಂತ ಕಾಲ ಜೀವಿಸುವಂತ ದೇವರ ವಾಕ್ಯವಾಗಿದೆ. Isaiah chapter 40 and verse number 8. ಯೆಶಾಯ 40ನೇ ಅಧ್ಯಾಯ 15ನೇ ವಚನ. 40 and verse number 8. 48 ಅಂದ್ರೆ 48. The grass withereth, the flower fadeth, but the word of God shall stand forever. ಭೂಮಿಯಲ್ಲಿರುವಂತ ಹುಲ್ಲು ಒಣಗಿ ಹೋಗಬಹುದು, ಆದರೆ ಗಡ್ಡಿ ಎಂಬುದು ಪೂರ್ವರಾಗಲು ದೇವರ ವಾಕ್ಯವು ಓಕೆ ಎಲ್ಲ ಇದಾದ್ರೂ ಕೂಡ ದೇವರ ವಾಕ್ಯ ಯುಗಾಂತರಕ್ಕೂ ನಿಲ್ಲುವಂತದಾಗಿದೆ. ಆಮೇಲೆ ಮ್ಯಾಥ್ಯೂ 5:18. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. For verily I say unto you, till heaven and earth pass, one jot or one tittle shall in no wise pass from the law till all be fulfilled. ಪರಲೋಕವನ್ನು ಕಳೆದು ಹೋದಾದ್ರೆ ದೇವರ ಮಾತುಗಳು ಅದು ಎಂದಿಗೂ ಅಳೆದು ಹೋಗುವುದಿಲ್ಲದಾಗಿ ನಾವು ನೋಡ್ತೇವೆ. Governments change. ಸರ್ಕಾರ ಬದಲಾಗಬಹುದು, empires rise and fall. ರಾಜ್ಯಗಳು ಹೇಳುವುದು ಆಗ್ಬಹುದು, languages die. ನಮ್ಮ ಒಂದು ಭಾಷೆಗಳು ತಾರತಮ್ಯ, cultures shift, ಎಲ್ಲವನ್ನು ಬದಲಾಗಬಹುದು. but the word of God, ಅದು ದೇವರ ವಾಕ್ಯ, not one jot, not one tittle. ಅದು ಒಂದು ದೇವರ ವಾಕ್ಯ, ಅದು ಎಂದಿಗೂ ಅಳಿದು ಹೋಗುವುದು. 34. Hallelujah. It will not pass away until every single thing is fulfilled. ಅದು ಪ್ರತಿಯೊಂದು ಕೂಡ ಈ ವಾಕ್ಯಗಳು ನೆರವೇರದ ಹೊರತು ಯಾವುದು ಕೂಡ ನೆರವೇರಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. Dear brother, ಪ್ರಿಯ ಸಹೋದರರೇ, if you base your ministry on the word of God, ನೀವು ಒಂದು ವೇಳೆ ದೇವರ ವಾಕ್ಯದಿಂದ ಆಧಾರಿತವಾಗಿ you are standing on something that will outlast this universe. ನೀನು ಒಂದು ವೇಳೆ ನಾನು ಕಿರುಮಟ್ಟದಲ್ಲಿ ನನ್ನ ಸೇವೆಯಲ್ಲಿ ನಿನ್ನ ಬಿದ್ದು ಹೋಗಿದ್ದರೆ, the Bible came from God, not from man. ದೇವರ ವಾಕ್ಯದ ಮುಖಾಂತರ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುತ್ತದೆ. 2 Peter 2ನೇ ಪೇತ್ರ chapter 1 1ನೇ ಅಧ್ಯಾಯ verses 20 and 21. Knowing this first, that no prophecy of the scripture is of any private interpretation, but the prophecy came not in old time by the will of men, but holy men of God spake as they were moved by the Holy Ghost. One thing is for sure, when we read God's word, open the Bible, read it, stay. We only, casually don't say. We give great importance to God's word, and God's word that needs to be our foundation. And we will continue to do the ministry of the Lord. And in order for God to bless our ministry, His word must be first in us. Amen. ದೇವರ ವಾಕ್ಯ ನಾವು ದೇವರ ವಾಕ್ಯ ಹೇಳುವಾಗ ನಿಮಗೆ ತಿಳಿದು ಓದುವುದರ ಮುಖಾಂತರ ಅದು ನಿಮಗೆ ಅರ್ಥ ಆಗ್ತದೆ. ಮಾತ್ರಲ್ಲದೆ ಆ ಒಂದು ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆ ವಾಕ್ಯದ ಮುಖಾಂತರ ದೇವರು ಬಲಪಡಿಸ್ತಾನೆ. ಆ ವಾಕ್ಯ ನಮಗೆ ಸೇವೆಯಲ್ಲಿ ನಮ್ಮನ್ನು ಬಲಪಡಿಸುವುದಾಗಿದೆ.
ಆದ್ರಿಂದ ದೇವರ ವಾಕ್ಯ ನಾವು ಓದ್ತಾ ಇದ್ದೀವಿ. The Bible did not originate in the minds of men. ಸತ್ಯವೇದವು ಮನುಷ್ಯರ ಒಂದು ಮೈಂಡಿನಿಂದ ಬಂದಿದ್ದಲ್ಲ. Holy men were moved, carried along by the Holy Ghost, like a ship carried by the wind. ಇಲ್ಲಿ ಪವಿತ್ರವಾದ ಜನರು, ಪರಿಶುದ್ಧ ಜನರು ಆ ಪವಿತ್ರವಾದಂತಹ ಸತ್ಯವೇದನ್ನು ಬರೆಯುವುದಕ್ಕಾಗಿ ಅವರು ಮುಂದೆ ಬಂದಿದ್ದಾರೆ. ಅದು ಆದ್ದರಿಂದ ಆ ಒಂದು ಪವಿತ್ರವಾದ ಸತ್ಯವೇದ ಬರೆಯಲ್ಪಟ್ಟಿದೆ. I stop here, but I want you to take note of some of the references so you can read in your home. ಓಕೆ, ಇಲ್ಲಿ ನಾನು ಈ ಒಂದು ಬೋಧನೆ ಮುಕ್ತಾಯ ಮಾಡ್ತೇನೆ. ಆದ್ರೆ ಕೆಲವು ವಾಕ್ಯಗಳು ನಾನು ನಿಮಗೆ ಕೊಡ್ತೇನೆ. ಆ ಒಂದು ವಾಕ್ಯಗಳು ನೀವು ಮನೆಗೆ ಹೋಗಿ ಓದ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ. In your private study, you can meditate on these words. ನೀವು ಈ ಒಂದು ನೀವು ಸತ್ಯವೇದ ಬೈಬಲ್ ಓದುವಂತ ಸಮಯದಲ್ಲಿ ನೀವೇನಂತಂದ್ರೆ ಇದರ ಅಧ್ಯಯನ ನೀವು ಮಾಡಬಹುದು. Psalm number 119 and 105. ಕೀರ್ತನೆಗಳು 119 ಕೀರ್ತನೆಗಳು 119 and 105. 150 ವಚನ. Thy word is a lamp unto my feet and a light unto my path. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ. And Psalm number 119 and verse number 130. ಕೀರ್ತನೆಗಳು 119, 130. Yeah. 130. The entrance of thy word giveth light. ನಿನ್ನ ಒಂದು ವಾಕ್ಯವು ನನ್ನ ಜೀವಿತವನ್ನು It giveth understanding unto the simple. ಅದು ನಮಗೆ ನನ್ನ ಜೀವಿತದಲ್ಲಿ ಅದು ತಿಳುವಳಿಕೆಯನ್ನು ಉಂಟು ಮಾಡುತ್ತದೆ. Psalm number 119 and 160. ಕೀರ್ತನೆಗಳು 119, 160, 160. Yeah. 160. 119 and 160. 119, 160. Thy word is true from the beginning, and every one of thy righteous judgments endureth forever. ನಿನ್ನ ವಾಕ್ಯವು ನನ್ನ ಜೀವಿತದಲ್ಲಿ ಅದು ಉತ್ತಮವಾದ ಕಾರ್ಯ ಮಾಡುವಂತದಾಗಿದೆ. ಅದು ಎಂದಿಗೂ ಇರುವಂತದಾಗಿ ನಿಲ್ಲುವಂತದಾಗಿದೆ. There are many more references which I cannot give you at this time. Unless you have a real genuine desire to learn from God's word, you are most welcome. If the Lord brings me and my wife Pushpa back to your place, then it is a very disciplined study. We need to come at a certain time. You need to stay for a certain number of hours. You need to go for your lunch at a certain time. You need to come back to finish the training session for that day. ಅನೇಕ ವಾಕ್ಯಗಳು ಆಧಾರಿತವಾದಂತಹ ವಾಕ್ಯಗಳು ಇನ್ನೂ ಇದಾವೆ ಕೊಡುವಂಥದ್ದು. ಆದರೆ ದೇವರ ಮುಕ್ತಾಯ ಮಾಡ್ತೀನಿ. ವಿಶೇಷವಾಗಿ ದೇವರ ಚಿಂತನೆಗಳಾದರೆ ಮತ್ತೆ ನಾನು ನನ್ನ ಅಂದತಿ ಇಲ್ಲಿಗೆ ಮತ್ತೆ 2 ದಿವಸ ಬರ್ತೇವೆ. ಅಂದ್ರೆ ಒಂದು ಶಿಸ್ತು ನಮ್ಮಲ್ಲಿ ಇರಬೇಕು. ಏನಂತಂದ್ರೆ ಸರಿಯಾದ ಸಮಯಕ್ಕೆ ಚಾಲು ಮಾಡಬೇಕು, ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು. ಎಲ್ಲ ತನ್ನ ನೋಟ್ಸ್ಗಳು ಕರೆಕ್ಟ್ ಆಗಿ ನಾವು ಮುಗಿಸುವ ಹಾಗೆ ಇರುವುದಾದ್ರೆ ಅದು ಒಂದು ನಮಗೆ ಶಿಸ್ತನ್ನು ಕಲಿಸಿಕೊಡುವಂಥದ್ದಾಗಿದೆ. Through these lessons which I prepare, I make it very systematic so that, in a given time, we can finish the study of that lesson. ಇದ್ರ ಪ್ರಕಾರ ಕೂಡ ನಾನು ಒಂದು ಅನೇಕ ಒಂದು ವಿಷಯಗಳನ್ನು ನಾನು ಸಿದ್ಧ ಮಾಡಿಕೊಂಡು ಬಂದಿದ್ದೇನೆ. ಆದರೆ ಅದು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗದಿದ್ದ ಕಾರಣ ಅದರಂತೆ ನಾನು ನಡೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಪಟ್ಟಂತ ಈ ಒಂದು ಶ್ರಮೆ ಇದಕ್ಕಾಗಿ ನಾವು ಏನಂತಂದ್ರೆ ನಾವು ಅಷ್ಟು ಕಷ್ಟಪಟ್ಟು ನಾವು ಅದಕ್ಕೆ ಬಂದಾಗ ನೀವು ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಅವರು ಒಂದು ಶಿಸ್ತಿನ ಪಾಠ ಹೇಳ್ಕೊಡ್ತಾರೆ. I would like to know how many of you would like to attend the class again. ನಾನು ಕೇಳಕ್ ಬಯಸ್ತೇನೆ, ಮತ್ತೆ ನಾನು 2ನೇ ಸರಿ ಬರುವಾಗ ಎಷ್ಟು ಜನರು ಏನು ಈ ಒಂದು ಟೀಚಿಂಗ್ ಕೇಳಲಿಕ್ಕೆ ಎಷ್ಟು ಜನರು ಬಯಸ್ತೀರಿ? ನಾನು 2ನೇ ಸರಿ ಬರ್ಬೇಕಂದ್ರೆ ಎಷ್ಟು ಜನರು ಬಯಸ್ತೀರಿ? Let us not worry about all the others who have already left. Because I understand people have jobs to do, they have families to support, and they have got ministry responsibilities, visitation in different villages, and so on and so forth. I should have so many responsibilities. I'm not free. I'm 67 years old. My wife and I are committed 100% to helping others through the Word of God and to visit them and to stay with them, stand with them, pray for them. And if there is anything else God encourages us, helps us to do, we are more than willing to do, and God is our witness.
ನೋಡುವಾಗ ಮತ್ತೆ ನಮಗೂ ಕೂಡ ಇದೆ ಬಂದವರ ಅರ್ಧ ಜನರಿಗೆ ಕಾಣ್ತಾ ಇಲ್ಲ. ಎಲ್ಲರಿಗೂ ನಮಗೂ ಗೊತ್ತಿದೆ, ಎಲ್ಲರಿಗೆ ಒಂದು ಜವಾಬ್ದಾರಿ ಇದೆ, ಎಲ್ಲರಿಗೂ ಒಂದು ಅವ್ರವ್ರ ಕೆಲಸಗಳಿರ್ತದೆ. ಹಾಗಾಗಿ ನಾನು ಮತ್ತೆ ನನ್ನ ಹೆಂಡತಿಯಲ್ಲಿ ನೆಕ್ಸ್ಟ್ ಟೈಮ್ ಬರುವ ನನಗೂ ಕೂಡ 67 ವರ್ಷಗಳು ಇದ್ರೂ ಕೂಡ ದೇವರು ನಮ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ನೆರವೇರಿಸೋದಕ್ಕಾಗಿ ನಾವೇನಂತಂದ್ರೆ ಅವಕ ಪಡೋರಾಗಿದ್ದೇವೆ. ಹಾಗಾಗಿ ಈ ಒಂದು ಟೀಚಿಂಗ್ ಮಾಡುವಾಗ ಪ್ರತಿಯೊಬ್ಬರು ಕೂತ್ಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ. If you have a serious desire, genuinely give me one names and I will pray for you. And I will let my coordinator, Pastor Kumar, and through him, and of course, he will help us. We are all one family in Christ, and he will be the man who is responsible to coordinate these efforts, and he will inform you. And of course, this brother is very valuable and helpful. And Prashant had not been feeling well because last night there was no rest for him. He suffered so bad and everything was not working well for him right now. But his responsibility, Pastor Arun Kumar has taken. I praise God for Pastor Arun Kumar and his willingness to help us in the interpretation of the message. He did a wonderful job. He did a wonderful job. And God bless you, Pastor Arun Kumar. I look forward to reaching out to people who will help in the state of Karnataka. Amen. ಹೇಳ್ತಾರೆ ಯಾರು ಜನನಾಗಿ ಬರ್ಲಿಕ್ಕೆ ಅಥವಾ ಕ್ಲಾಸ್ ಅಟೆಂಡ್ ಆಗಿ ಬಯಸ್ತೀರಿ ಅಂತ ಮಾತ್ರ ಇಲ್ಲಿ ಹೆಸರುಗಳು ಕೊಡಿ. ನೇತೃತ್ವದಲ್ಲಿ ಎಲ್ಲವೂ ಒಂದು ಉತ್ತಮವಾಗಿ ಎಲ್ಲವನ್ನು ಅವರು ಅಸಿಸ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಉತ್ತಮವಾದಂತಹ ಒಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಾತ್ರ ಅಲ್ಲದೆ ಅವರು ನಮಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬರ್ತಾರೆ. ಉತ್ತಮವಾಗಿ ನಾವು ಟ್ರಾನ್ಸ್ಲೇಷನ್ ಮಾಡಿದ್ದೀವಿ ಅಂತ ಹೇಳಿ ಪ್ರಶಾಂತ್ ಅವರ ಒಂದು ಜವಾಬ್ದಾರಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ದೇವರು ತನ್ನ ಕಾರ್ಯಕ್ರಮ ನಡೆಸೋದಕ್ಕೆ ಯಾರ್ಯಾರು ಕಳ್ತಾರೆ. ಅಲ್ಲವಯ್ಯ ನಾವು ಕೂಡ ಅವರಿಗೆ ಅವರ ಕುಟುಂಬಕ್ಕೆ ನಾವು ಥ್ಯಾಂಕ್ಸ್ ಹೇಳೋಣ. We also would like to thank you, sir, for your commitment, and we are also thankful for your precious time, precious teaching. Amen. Hallelujah. One last word. The Lord continued to work in my heart. ಒಂದು ಕೊನೆಯ ಮಾತನ್ನ ದೇವರು ಏನಂತಾರೆ ನನ್ನ ಜೀವಿತದಲ್ಲಿ ಒಂದು ಭಾರವನ್ನು ಹಾಕಿದ್ದಾನೆ. I want to ask Pastor Santosh Kumar. ನಾನು ಸಂತೋಷ ಕೇಳಲಿಕ್ಕೆ ಬಯಸ್ತೇನೆ. This is not a private thing. This is a word that God laid upon my heart. ಇದು ಒಂದು ಪ್ರೈವೇಟ್ ಆದಂತ ಇದಲ್ಲ, ದೇವರು ನನ್ನ ಹೃದಯದಲ್ಲಿ ಕೊಟ್ಟಂತ ಒಂದು ಭಾರವಾಗಿದೆ. If the Lord sends us back, ಒಂದು ವೇಳೆ ದೇವರು ಮತ್ತೆ ನನಗೆ ಹಿಂದಿರುಗಿ ಕಳಿಸುವುದಾದರೆ I will not hesitate to come to this very same place. But if the Lord purchased my heart for other cities here in this area in Karnataka, Maharashtra, okay, I will ask him to go make arrangements there, and he will, and with your help and with Prashant, we will continue to minister. You are most welcome to come participate there. Amen. Okay, ದೇವರು ನಮ್ಮಲ್ಲಿ ಹಿಂದಿರುಗಿ ಬರ್ಲಿಕ್ಕೆ ಇದು ಮಾಡಿದ್ರೆ ನಾನು ಈ ಸ್ಥಳದಲ್ಲಿ ಬರ್ಲಿಕ್ಕೆ ನನಗೆ ಯಾವುದೇ ನಾಚಿಕೆ ಸಾಧ್ಯ ಇಲ್ಲ. ಆದ್ರೆ ಇದು ಬೇರೆ ಬೇರೆ ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿ ಒಂದು ವೇಳೆ ಮಹಾರಾಷ್ಟ್ರ ಆಗಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ವೇಳೆ ದೇವರು ಉಪಯೋಗಿಸಿಕೊಳ್ಳಲಿಕ್ಕೆ ಇದ್ರೆ ಅಂತ ಒಂದು ಸ್ಥಳಗಳಲ್ಲಿ ಕೂಡ ನಾವು ಹೋಗಿ ದೇವರ ಬೋಧನೆಯನ್ನು ನಾವು ಕಲಿಸಲಿಕ್ಕೆ ನಾವು ಮುಂದೆ ಬರ್ತೇವೆ. ಹಾಗಾಗಿ ಎಲ್ಲರೂ ವಿಶೇಷವಾಗಿ ಸಂತೋಷ ಮುಖಾಂತರ ನಮ್ಮ ಮುಖಾಂತರ ಏನಂತಂದ್ರೆ ಎಲ್ಲೆಲ್ಲಿ ಬೋಧನೆಗಳಿರುತ್ತೆ ಅಲ್ಲಿ ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. I want faithful men to benefit from this teaching. ಇಲ್ಲಿ ಈ ಒಂದು ಟೀಚಿಂಗ್ ಗೆ ಯಥಾರ್ಥವಾಗಿರುವಂತ ವ್ಯಕ್ತಿಗಳನ್ನ ನಾನು ಹುಡುಕ್ತಾ ಇದ್ದೇನೆ. Very particular. ಯಾಕೆಂದ್ರೆ ಅವರು ಬಹಳ ಭಾರವಿಲ್ಲವಂತವರಾಗಿದ್ದಾರೆ. This is the specialization in ministry that God has given me. ದೇವರು ನನಗೆ ಕೊಟ್ಟಂತ ಈ ಒಂದು ಭಾರ ಸೇವೆಗಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. And for all of you, I tell Pastor Santosh Kumar to think about and pray about organizing this kind of a one-day session, one full day, like from morning till 4 o'clock in the evening, and maybe in the next time. Okay. ಈಗ ಒಂದು ಹೊಸದಾಗಿ ನಾವು ಇದು ಮಾಡಬೇಕಾದ್ರೆ ಏನಂದ್ರೆ ಪೂರಾ ಫುಲ್ ಡೇ ಬೆಳಗ್ಗೆಯಿಂದ ಮಿನಿಮಮ್ 4 ಗಂಟೆವರೆಗೆ ಒಂದು ಫುಲ್ ಪರಿಪೂರ್ಣವಾದಂತ ದಿನ ಯಥಾರ್ಥವರು
6 ಮಾತ್ರ ಬರ್ಲಿಕ್ಕಾಗುತ್ತೆ ಅಂತ ಒಂದು ಮೀಟಿಂಗ್ ನೀವು ಆರ್ಗನೈಸ್ ಮಾಡಿ ಅಂತೇಳಿ ನಾವು ಕೇಳ್ತೀವಿ. We will try to make some notes ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. so that you guys can take, and be. ಅದಕ್ಕಾಗಿ ಕೆಲವು ನೋಟ್ಸ್ ಗಳನ್ನ ಇದು ಮಾಡ್ತೀವಿ. ಅಂದ್ರೆ ಅವ್ರು ನೋಟ್ಸ್ ಕೊಡ್ತಾರೆ, ಕೆಲವು ಒಂದ್ಸರಿ ಅವರು And we will conduct little examination. ಆದ್ಮೇಲೆ ಒಂದು ಸಣ್ಣ ಒಂದು ಪರೀಕ್ಷೆಗಳು ಕೂಡ ನಾವು ನಡೆಸ್ತೇವೆ. I mean, elementary school children also can pass. ಆ ಪರೀಕ್ಷೆ ಏನಂತಂದ್ರೆ ಸಣ್ಣ ಮಕ್ಕಳು ಕೂಡ ಬರೀತಾರೆ, ಅಷ್ಟು ಸರಳವಾಗಿರ್ತದೆ. ಹಾಗಾಗಿ ಆ ಪರೀಕ್ಷೆ ಸಣ್ಣ ಪರೀಕ್ಷೆಗಳು ಕೂಡ ನಾವು ಇಟ್ಕೊಳ್ತೀವಿ. That is of evaluation of somebody's, after several sessions. ಕೆಲವು ಸೆಷನ್ಗಳು ಆದ್ಮೇಲೆ ಅದು ಆ ಎಕ್ಸಾಮ್ಸ್ ಗಳು ಇರ್ತವೆ. Lord willing, they will get their certificate from our institution. ಅಂದ್ರೆ ದೇವ್ರ ಚಿಕ್ಕದಾದ್ರೆ ಅವ್ರು ನಮ್ಮ ಸಂಸ್ಥೆ ಮುಖಾಂತರ ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. And we will organize ordination and encourage those men who are trained through our Bible school. ಅದಕ್ಕೆ ನಮ್ಮ ಸತ್ಯವೇದ ಮುಖಾಂತರ ಯಾರೆಲ್ಲ ಕಲಿತಾರೋ ಅಂತವರಿಗೆ ನಾವು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ, ಮತ್ತೆ ಆರ್ಡಿನೇಷನ್ ಕೂಡ ನಾವು ಕೊಡ್ತೀವಿ. Amen. So if you are interested, then talk to Prashant. He will take your names and he will give the list of your names. So give him my names, okay? ನೀವೊಂದು ಆಸಕ್ತಿಗಳಾಗಿದ್ರೆ ನಿಮ್ಮ ಹೆಸರು ಎಲ್ಲ ಪ್ರಶಾಂತ್ ಅವ್ರಿಗೆ ಕೊಡ್ರಿ. ಅವ್ರ ನಿಮ್ಮ ಹೆಸರನ್ನು ಬರ್ಕೊಂಡು ನಿಮಗೆ ಇದು ಮಾಡ್ತಾರೆ. ಸರ್ ಅವರು ಅವ್ರು ಯಾರ್ಯಾರು ಅದರಲ್ಲಿ ಭಾಗಿಯಾಗ್ತಾರೆ ಅಂತವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಅದಕ್ಕಾಗಿ ಪ್ರಾರ್ಥನೆ ಮಾಡೋದಾಗಿದೆ. Amen. Now I give the time to Pastor Santosh. ನಾವೀಗ ಸಂತೋಷ್ ಅವರಿಗೆ ಸಮಯವನ್ನು ಕೊಡಬೇಕಾಗಿದೆ. ओके, देवाला धन्यवाद. सुंदर कन्नडमध्ये ट्रान्सलेशन केले. शिवाजी साहेब झोपलेल्या त्याला कन्नडमध्ये काय करतात धन्यवाद. प्रियनो, आमच्यामध्ये सर्वोच्च दास येतात, सुधीर सर आणि त्यांचे पुष्पा कुमारी धर्मपत्नी, त्यांचे मुलगा आहे. आणि देवाचा दास आणि आंध्रा आणि हैदराबादहून इथे येऊन देवाचा एक सुसमाचार सांगण्यासाठी देवाने एक वचन तेवढं दिलेलं आहे. आम्ही आज प्रत्येकाला भरपूर कामाला त्या केलेलं आहे. तेवढं कामामध्ये असल्या वयामध्ये 67 वयामध्ये येऊन देवाचा सुवार्थ सांगावं हे त्याच्या प्रिय त्याच्या फॅमिलीला देव आशीर्वाद करते. आणि त्याच्या मुलाला एक अमेरिका आहे मिलिटरीमध्ये, त्याला पण एक वधू म्हणजे मुलगी बोललेल्या तर तिथं असताना त्याच्या मुलाचं लगीन करण्यासाठी शोधित येतात. त्याच्यासाठी प्रार्थना करा. आणि असं शेवटी दोघं नवरा पुढे नाहीटे सुरुवात सांगावं, देवाचं वचन सांगावं आणि देव त्याला भरपूर विश्वास गावाल्यांना आम्ही टाळ्यापासून पाचवीच्या वतीनं त्याला स्वागत. परिवीर पास्टर अरुण कुमार पास्टर इथे एसपी त्यांनी त्याची पण आज सकाळपासून 1 वाजल्यापासून रविकर फार बिझी राहायचा सोडा देवाच्या कामासाठी. 1 वाजल्यापासून आज संध्याकाळी 6 वाजल्यापासून देवाचं ट्रान्सलेशन, देवाचं वचन सांगण्यासाठी आज आमच्या मध्ये आहेत. तर त्यांनी पण चांगल्या रीतीने ट्रान्सलेशन केले. देव त्याला आशीर्वाद, त्याच्या फॅमिलीला आशीर्वाद, तेवढं पण मी ट्रान्सलेशन करतो. तुम्ही पण भरपूर कामं सोडून इथं आलेला, भरपूर सगळ्याला काम आहे. मानकरी साहेबला आता कोणाने मिळत पोटा फिरवी देवाचं वचनासाठी गौरव लय महत्वाचं आहे. तुम्ही देवलेलं तर देव त्याच्या फॅमिली, त्याचे कुटुंब, तुम्हाला सगळ्यांना देव आशीर्वाद करले. याच्या दिवसामध्ये तुमची सेवा, तुमचं कार्य देव आशीर्वादित करले. सगळ्यांना जय. Final word of prayer. ಕೊನೆಯ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. Let's pray. ಪ್ರಾರ್ಥನೆ ಮಾಡೋಣ. Dear gracious Heavenly Father, ಕೃಪೆಗಳ ತಂದೆ ದೇವರೇ, we thank you and praise you for such wonderful time of teaching and helping me during the pastors here. ವಿಶೇಷವಾಗಿ ನಮಗೆ ಕೊಡಲ್ಪಟ್ಟಂತ ಈ ಒಂದು ಬೋಧನೆಗಾಗಿ ಮಾತುಕತೆ ಸ್ವಾಮಿ ನಮಗೆ ಈ ಒಂದು ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. Thank you, Father, because our hearts are filled with praise
and glory for your highest name. ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸ್ತೇವೆ. ನಮ್ಮ ಹೃದಯಗಳು ಸಂತೋಷಿಸಲ್ಪಟ್ಟು ನಿನ್ನನ್ನೇ ಅರ್ಪಿಸಲಿಕ್ಕಾಗುತ್ತದೆ. ನೀನು ಸಾಕು ಮಾಡಿದ್ದಕ್ಕಾಗಿ Lord, I pray that every word that they have heard through these sessions, ದೇವರೇ, ಇಲ್ಲಿ ಹೇಳುವಂತ ಪ್ರತಿಯೊಂದು ಮಾತುಗಳು ನಮ್ಮ ಈ ಒಂದು 3 ಸೆಷನ್ ಅಲ್ಲಿ ಹೇಳುವಂತ ಪ್ರತಿಯೊಂದು ವಾಕ್ಯ ಬೋಧನೆಗಳು ಹೃದಯದಲ್ಲಿ ಇರ್ಲಿಕ್ಕಾಗುತ್ತೆ ಸಾಕು. let it stay in their hearts. ಅದು ಅವರ ಹೃದಯದಲ್ಲಿ ಇರ್ಲಿಕ್ಕಾಗುತ್ತೆ ಸಾಕು ನಡೆಸು. Let it be stamped upon their hearts. ಅದನ್ನು ಅವರ ಹೃದಯ ಮೇಲೆ ಸ್ಟ್ಯಾಂಪ್ ಕೊಡ್ಲಿಕ್ಕಾಗುತ್ತೆ ಸಾಕು ನಡೆಸು. Let them continue to ponder and think upon and Lord, meditate upon these words of life. ಅದು ಈ ವಾಕ್ಯವನ್ನು ಸತತವಾಗಿ ಅವರ ಹೃದಯದಲ್ಲಿ ಇಟ್ಟುಕೊಳ್ಳಲಿಕ್ಕಾಗುತ್ತೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕಾಗುತ್ತೆ, ಅದ್ರ ಬಗ್ಗೆ ಅವರು ಚಿಂತನೆ ಮಾಡಲಿಕ್ಕಾಗುತ್ತೆ. ನೀವು ಸಾಕು ನಡೆಸು. Lord, these words are not mine, but these are your words. ದೇವರೇ, ಇದು ನನ್ನ ಮಾತಲ್ಲ, ಇದು ನಿನ್ನ ಮಾತಾಗಿದೆ, ನಿನ್ನ ವಾಕ್ಯವಾಗಿದೆ. This is your will that we must take some pain and go through some hardship to pass this torch on to all the brothers here in these days. ಈ ಒಂದು ರಾಜ್ಯದಲ್ಲಿರ್ತಂತ ಪ್ರತಿಯೊಂದು ಸಹೋದರರಿಗೆ ಈ ಒಂದು ವಾಕ್ಯ ಅವರ ಜೀವಿತದಲ್ಲಿ ಅದನ್ನು ಆಳವಾಗಿ ಹೋಗ್ಲಿಕ್ಕಾಗಂತೆ, ಅದನ್ನು ಅವರ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕಾಗಂತೆ ನೀವು ಸಹಾಯ ನಡೆಸು. Let this desire continue to burn in their hearts, because the living God and this message from the living God must be passed on to people so that they will miss coming judgment and be entitled to everlasting life through their faith and belief in the Lord Jesus Christ. ಈ ವಾಕ್ಯದ ಮುಖಾಂತರ ಆತ್ಮಗಳು ನ್ಯಾಯದ ದಿನಗಳಲ್ಲಿ ನ್ಯಾಯ ಅವರು ನಿನ್ನ ಮಕ್ಕಳಾಗಿ ಅವರು ಪ್ರತಿಯೊಬ್ಬರು ಅವರ ಪರಲೋಕ ರಾಜ್ಯದಲ್ಲಿ ಸೇರಲಿಕ್ಕಾಗುತ್ತೆ. ನೀವು ಸಹಾಯ ನಡೆಸು. Thank you for everything in Jesus' name. ಪ್ರತಿಯೊಂದು ಕೃತಜ್ಞತೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಕೇಳಿ ಬೇಡಿಕೊಂಡು ಪ್ರಾರ್ಥಿಸಿ. ಆಮೆನ್. ಆಮೆನ್. All of these friends. No traffic jam. Yeah. Urgent. Thank you. Oh, picture this. Shall we take a picture together? Come.